ಅನನ್ಯ ಭಟ್ ಅನ್ನೋ ಮಗಳೇ ಇರಲಿಲ್ಲ ನಿಮಗೆ? ಯಾಕಮ್ಮ ಸುಳ್ಳು ಹೇಳಿದ್ರಿ? ಕೆಲವರು ವ್ಯಕ್ತಿಗಳು ಹೇಳು ಅಂತ ಹೇಳಿದರು, ಹಾಗಾಗಿ ನಾನು ಅದನ್ನು ಹೇಳಬೇಕಾಗಿದೆ ಪರಿಸ್ಥಿತಿ. ಯಾವ ವ್ಯಕ್ತಿ ಹೇಳಿದ್ದು? ಗಿರೀಶ್ ಮಟ್ಟಣ್ಣ, ಜಯಂತಿ ಟಿ ಇವರೆಲ್ಲ ಹೇಳಿದರು. ಹಾಗಾಗಿ ನಾನು ಆ ಒಂದು ಇದನ್ನು ನಾನು ಆಸ್ತಿಯ ಇದಕ್ಕೋಸ್ಕರ ಈ ವಿಚಾರವನ್ನು ಹೇಳಿ ಅಂತ ಹೇಳಿದರು. ನೀವು ಫೋಟೋವನ್ನು ತೋರಿಸಿದ್ರಿ ಅಮ್ಮ? ಅದು ಫೇಕು ಮೇಡಮ್. ಧರ್ಮಸ್ಥಳ ಮಂಜುನಾಥ ಏನು ಮಾಡ್ತಿದ್ದಾನೋ ಗೊತ್ತಿಲ್ಲ. ಮಂಗಳೂರು ಮಣಿಪಾಲದಲ್ಲಿ MBBS ಫೈನಲ್ ಇಯರ್ ಸ್ಟೂಡೆಂಟ್ ಇದ್ಲು. ಫ್ರೆಂಡ್ಸ್ ಜೊತೆಗೆ ಧರ್ಮಸ್ಥಳಕ್ಕೆ ಹೋದಾಗ ಅವಳನ್ನ ಎತ್ಕೊಂಡು ಹೋಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ರು. ಇವತ್ತಿನವರೆಗೂ ಅವಳು ಡೆಡ್ ಬಾಡಿ ಸಿಕ್ಕಿಲ್ಲ. ರಾಣಾ ಭಟ್ ಮಂಗಳೂರು ಮಣಿಪಾಲದಲ್ಲಿ MBBS ಫೈನಲ್ ಇಯರ್ ಸ್ಟೂಡೆಂಟ್ ಇದ್ಲು. ಫ್ರೆಂಡ್ಸ್ ಜೊತೆಗೆ ಧರ್ಮಸ್ಥಳಕ್ಕೆ ಹೋದಾಗ ಅವಳನ್ನ ಎತ್ಕೊಂಡು ಹೋಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ರು. ಡೆಡ್ ಬಾಡಿ ತಗೊಂಡು ಹೋಗೋದನ್ನ ಅವ್ರ ಫ್ರೆಂಡ್ಸ್ ನೋಡಿದಾರೆ. ಅವ್ರ ಜೊತೆಗೆ ಆ ಫ್ರೆಂಡ್ ಕೂಡ ಧರ್ಮಸ್ಥಳದವರೇ. ಅನನ್ಯ ಭಟ್ ಮಣಿಪಾಲ್ ಮೆಡಿಕಲ್ ಕಾಲೇಜಲ್ಲಿ ಫಸ್ಟ್ ಇಯರ್ MBBS ಸ್ಟೂಡೆಂಟ್ ಇರ್ತಾಳೆ. ತನ್ನ ಹಾಸ್ಟೆಲ್ ಫ್ರೆಂಡ್ಸ್ ಜೊತೆಗೆ ಧರ್ಮಸ್ಥಳದಲ್ಲಿರುವಂತಹ ದೇವಸ್ಥಾನ ನೋಡ್ಲಿಕ್ಕೆ ಅಂತ ಬರ್ತಾಳೆ. ಅನನ್ಯ ಭಟ್ನ ಹಾಸ್ಟೆಲ್ ಫ್ರೆಂಡ್ಸ್ ಅನನ್ಯ ಭಟ್ಗೆ ನೀನ್ ಇಲ್ಲೇ ದೇವಸ್ಥಾನದಲ್ಲಿ ವೇಟ್ ಮಾಡು, ನಾವು ಮನೆಗೆ ಹೋಗ್ಬಿಟ್ಟು ಬಟ್ಟೆ ಎತ್ಕೊಂಡು ಬರ್ತೀವಿ, ಅದಾದ್ಮೇಲೆ ಎಲ್ಲರೂ ಸೇರಿ ಆಗಿನ ಹಾಸ್ಟೆಲ್ಗೆ ವಾಪಸ್ ಹೋಗೋಣ ಅಂತ ಡಿಸೈಡ್ ಮಾಡ್ಕೋತಾರೆ. ಸೊ ಸ್ವಲ್ಪ ಹೊತ್ತಾದ್ಮೇಲೆ ಮನೆಗೆ ಹೋಗಿ ಬಟ್ಟೆ ಎತ್ಕೊಂಡು ಬರ್ತೀನಿ ಅಂತ ಹೋದಂತಹ ಹಾಸ್ಟೆಲ್ ಫ್ರೆಂಡ್ಸ್ ದೇವಸ್ಥಾನಕ್ಕೆ ವಾಪಸ್ ಬಂದು ನೋಡಿದ್ರೆ ಅಲ್ಲಿ ಅನನ್ಯ ಭಟ್ ಇರಲ್ಲ. ಸೊ ಸುಮಾರು ಹೊತ್ತು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಅನನ್ಯ ಭಟ್ನ ಇಡೀ ದೇವಸ್ಥಾನದಲ್ಲಿ ಹುಡುಕ್ತಾರೆ. ಆದ್ರೆ ಅನನ್ಯ ಭಟ್ನ ಒಂದು ಸುಳಿವು ಅವ್ರಿಗೆ ಸಿಗಲ್ಲ. ರಾಣಾ ಭಟ್ ಅಂತ ಹೇಳಿ ಅನನ್ಯ ಭಟ್ ರಾಣಾ ಭಟ್ ಅಂತ ಹೇಳಿ ಅನನ್ಯ ಭಟ್ ರಾಣಾ ಭಟ್ ಅಂತ ಹೇಳಿ ಅನನ್ಯ ಭಟ್ ಡೆಡ್ ಬಾಡಿ ತಗೊಂಡು ಹೋಗೋದನ್ನ ಅವ್ರ ಫ್ರೆಂಡ್ಸ್ ನೋಡಿದಾರೆ. ಅವ್ರ ಜೊತೆಗೆ ಸೊ ಸುಮಾರು ಹೊತ್ತು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಅನನ್ಯ ಭಟ್ನ ಇಡೀ ದೇವಸ್ಥಾನದಲ್ಲಿ ಹುಡುಕ್ತಾರೆ. ಆದ್ರೆ ಅನನ್ಯ ಭಟ್ನ ಒಂದು ಸುಳಿವು ಅವ್ರಿಗೆ ಸಿಗಲ್ಲ. ಡೆಡ್ ಬಾಡಿ ತಗೊಂಡು ಹೋಗೋದನ್ನ ಅವ್ರ ಫ್ರೆಂಡ್ಸ್ ನೋಡಿದಾರೆ. ಅವ್ರ ಜೊತೆಗೆ ಸುಮಾರು ಹೊತ್ತು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಅನನ್ಯ ಭಟ್ನ ಇಡೀ ದೇವಸ್ಥಾನದಲ್ಲಿ ಹುಡುಕ್ತಾರೆ. ಆದ್ರೆ ಅನನ್ಯ ಭಟ್ನ ಒಂದು ಸುಳಿವು ಅವ್ರಿಗೆ ಸಿಗಲ್ಲ. MBBS ಫೈನಲ್ ಇಯರ್ ಸ್ಟೂಡೆಂಟ್ ಇದ್ಲು. ಫಸ್ಟ್ ಇಯರ್ MBBS ಸ್ಟೂಡೆಂಟ್ ಇರ್ತಾಳೆ. MBBS ಫೈನಲ್ ಇಯರ್ ಸ್ಟೂಡೆಂಟ್ ಇದ್ಲು. ಫಸ್ಟ್ ಇಯರ್ MBBS ಸ್ಟೂಡೆಂಟ್ ಇರ್ತಾಳೆ. MBBS ಫೈನಲ್ ಇಯರ್ ಸ್ಟೂಡೆಂಟ್ ಇದ್ಲು. ಫಸ್ಟ್ ಇಯರ್ MBBS ಸ್ಟೂಡೆಂಟ್ ಇರ್ತಾಳೆ. ಅಮ್ಮ, ಅವರು ಈಗ ಹೇಳಿದ್ರಿ ನೀವು ಅವರು ಬಂದು ನಮಗೆ ಒತ್ತಾಯಪೂರ್ವಕವಾಗಿ ಈಗ ಹೇಳಿಸಿದ್ರು ಅಂತ. ಹೌದು, ನಿಜವಾಗ್ಲೂ ಹೇಳಿಸಿದ್ರಾ? ಹೌದು ಹೇಳಿಸಿದ್ರು. ನನಗೆ ಈ ರೀತಿಯಲ್ಲಿ ಆಗುತ್ತೆ ಅನ್ನೋದು, ನನಗೆ ಈ ಪ್ರಪಕಂಡ ಆಗ್ತದೆ ಅನ್ನೋದು ನನಗೆ ಗೊತ್ತಿಲ್ಲ. ಇಷ್ಟೊಂದು ದೊಡ್ಡ ಒಂದು ಇದಾಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಹಾಗಾದ್ರೆ ಈ ನೀವು ಹೇಳಿದ್ರೆ ಗಿರೀಶ್ ಮಟ್ಟಣ್ಣನವರವರೆಲ್ಲ ಬಂದು ನನ್ನನ್ನ ಹೌದು, ನನಗೆ ಗೊತ್ತಿಲ್ಲ ಈ ಮಟ್ಟಕ್ಕೆ ಆಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಯಾವಾಗ ನಿಮ್ಮನ್ನು ಮೀಟ್ ಆಗಿದ್ದು ಯಾವಾಗ? ಅವರು ಮೀಟ್ ಆಗಿದ್ದು ಹೈಕರುನಾಡು ಇದು ಬಂದ ಮೇಲೆ ಒಂದು ತಿಂಗಳ 2 ತಿಂಗಳಾದ್ಮೇಲೆ ನನ್ನನ್ನು ಮೀಟ್ ಆಗಿದ್ರು. ಒಬ್ರೇ ಮೀಟ್ ಆದ್ರ ಎಷ್ಟು ಜನ ಇದ್ರು? ಇಲ್ಲ, ಒಬ್ರೇ ಬಂದು ಮೀಟ್ ಆಗಿರೋದು. ಏನ್ ಹೇಳಿದ್ರು? ಆಯ್ತು, ನಾವಿದ್ದೀವಿ ನಿಮ್ ಜೊತೆಗೆ ಅಂತ ಹೇಳಿದ್ರು. ನಿಮ್ಮ ಮಗಳು ಅಸ್ತಿತ್ವನೇ ಇಲ್ಲ ಅಂತ ಈಗ ಹೇಳಿದ್ರಿ ನೀವು, ಅಂದ್ರೆ ನಿಮ್ಮ ಅನನ್ಯ ಭಟ್ ಅನ್ನೋ ಅಸ್ತಿತ್ವನೇ ಇಲ್ಲ ಅಂತ. ಹಾಗೆ ಹೇಳೋದಕ್ಕೆ ಅವ್ರು ಹೇಳ್ಕೊಟ್ಟಿದ್ದ? ಹೌದು, ಅವರೇ ಹೇಳಿಕೊಟ್ರು. ಎಷ್ಟು ಹಣ ಯಾವುದು ಕೊಡ್ಲಿಲ್ಲ. ಅದನ್ನ ನಾನು ಸುಮ್ನೆ ಇದು ಮಾಡಬಾರ್ದು. ಒಬ್ಬರ ಮೇಲೆ ತೀರಾ ಅಪಪ್ರಚಾರ ಅಥವಾ ಆರೋಪ ನಾನು ಮಾಡಿದ್ರಲ್ಲಿ ಯಾರು? ಹಣದ ವಿಷಯ ಏನಿಲ್ಲ. ಇಲ್ಲ. ಬೇರೆ ಅದಾದ್ಮೇಲೆ ಎಷ್ಟು ಸಲ ಅವರನ್ನ ಭೇಟಿ ಮಾಡಿದಿರಿ? ನಾನು ಮಾಡಿರೋದು 1 ಸಲ. ಆಮೇಲೆ ಇದಕ್ಕೆ ಹೋಗ್ಬೇಕಾಗಿದ್ರೆ, ಡೆಲ್ಲಿಗೆ ಹೋಗ್ಬೇಕಾಗಿದ್ರೆ ಡೆಲ್ಲಿಗೆ ಹೊರಡಿ ಅಂತ ಹೇಳಿದ್ರು, ಅವಾಗ ಹೊರಟಿದ್ದೀನಿ. ನಮಸ್ಕಾರ ಗೆಳೆಯರೇ, ರಾಜ್ಯದಲ್ಲಿ ಬಹಳ ಚರ್ಚೆಯಾಗುತ್ತಿರುವ ವಿಷಯವೇನೆಂದರೆ ಅದು ಧರ್ಮಸ್ಥಳ ನೇತ್ರಾವತಿ ಕೇಸ್. ಹೌದು, ಅನಾಮಿಕನು ಕೊಟ್ಟಿರುವ ದೂರಿನ ಮೇಲೆ ರಾಜ್ಯ ಸರ್ಕಾರವು SIT ತಂಡವನ್ನು ರಚನೆ